मुझे बात करते ಹೋಳಿಗೆ ಫಸ್ಟ್ ಹೋಗ್ಬೇಕಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ, ನಾವು ನಮ್ಮೂರ ಹತ್ರ ಇರೋ ಶೃಂಗೇರಿ ಟೆಂಪಲಿಗೆ ಹೋಗಿದ್ವಿ. ಸೊ ಪ್ರತಿ ಸಾರಿ ಹೋದಾಗ ಆನೆಗಳು ಸಿಕ್ಕಾಗ ಆನೆಗಳ ಹತ್ರ ಆಶೀರ್ವಾದ ತಗೊಳ್ತೀವಿ. ಸೊ ಈ ಸಾರಿನೂ ಆನೆಗಳು ಬಂದಿದ್ವು. ಸೊ ಅಲ್ಲೇ ದೇವಸ್ಥಾನದಲ್ಲೇ ಇರೋದು. ಸೊ ಆನೆ ಹತ್ರ ಆಶೀರ್ವಾದ ತಗೊಂಡೆ. ನಾನು ಕೂಡ ತುಂಬ ಸಂತೋಷ ಆಯಿತು, ನನಗೆ ತುಂಬ ಖುಷಿ ಆಯಿತು ಆನೆ ಹತ್ರ ಆಶೀರ್ವಾದ ತಗೊಂಡಿದ್ದು. ಇಟ್ಸ್ ಬ್ಯೂಟಿಫುಲ್ ಮೂಮೆಂಟ್ ಟುಡೇ. ಸ್ವಲ್ಪ ಜಾಸ್ತಿ ನಂತರ ನನಗೆ ಸೇತುವೆಯಿಂದ ಆಚೆ ಇರೋ ಗುರು ನಿವಾಸಕ್ಕೆ ಹೊರಟಿದ್ವಿ. ನನಗಂತೂ ಆ ಪ್ಲೇಸ್ ಅಂದರೆ ತುಂಬ ಇಷ್ಟ ಆಗುತ್ತೆ, ನೆಮ್ಮದಿ ಇರುತ್ತೆ. ಆ್ಯಂಡ್ ಸೇತುವೆ ಮೇಲೆ ನಿಂತ್ಕೊಂಡು ಕೆಳಗಡೆದು ವಿಡಿಯೋ ಮಾಡಿದೆ. ಇದೆಲ್ಲ ಸೇತುವೆ ಮೇಲೆ ತಗೊಂಡ ಫೋಟೋಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ಗಳು. ಆ್ಯಂಡ್ ನನಗೆ ಸೇತುವೆ ದಾಟಿ ಹೋಗೋ ಗುರು ವಿಲಾಸ ಅಂದರೆ ತುಂಬ ಇಷ್ಟ. ನನಗಂತೂ ಅಲ್ಲಿ ತುಂಬ ನೆಮ್ಮದಿ ಆ್ಯಂಡ್ ಹಚ್ಚ ಹಸಿರಿಂದ ತುಂಬಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ನೋಡಿ, ಇದು ನಮ್ಮೂರ ಶೃಂಗೇರಿ ವ್ಲಾಗ್. ಐ ಆಮ್ ಫುಲ್ ಹ್ಯಾಪಿ ಟುಡೇ. ತುಂಬ ಖುಷಿಯಾಗಿದ್ದೀನಿ. ನೋಡಿ, ಇದೆಲ್ಲ ಅಲ್ಲೇ ತಗೊಂಡಿರೋ ಫೋಟೋಸ್. ನನಗದು ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸ್ ಕೂಡ. ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ವ್ಲಾಗ್ ಅಂತ. ಪೂರ್ತಿ ವ್ಲಾಗ್ನ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ವ್ಲಾಗ್. ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇದು ದೇವಸ್ಥಾನದ ಆದೇಶ. ಹುಡುಗಿರು ಅಥವಾ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಕೊಂಡು ದೇವಸ್ಥಾನಕ್ಕೆ ಬರಬೇಕು. ಗಂಡಸರು ಅಥವಾ ಗಂಡು ಮಕ್ಕಳು ಪಂಚೆ, ಸಾಂಪ್ರದಾಯಿಕ ಉಡುಗೆನ ತೊಟ್ಕೊಂಡು ಬರಬೇಕು. ಇಲ್ಲ ಅಂದರೆ ದೇವಸ್ಥಾನದೊಳಗಡೆ ಪ್ರವೇಶ ಇಲ್ಲ. ಇದು ಒಂದು ರೀತಿಲಿ ಒಳ್ಳೆ ಸಂದೇಶನೇ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ನಾನಿವತ್ತು ಈ ರೀತಿ ರೆಡಿಯಾಗಿ ಹೋಗಿದ್ದೆ.
ಐಶ್ವರ್ಯ ಬಂದ್ಲು ಈಯಾಯೆ 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 ಈಯಾಯೆ. ಎಸ್ ಇದೆ ನೋಡಿ ಫ್ರೆಂಡ್ಸ್, ತುಂಬ ಸುಂದರವಾಗಿರೋ ಪ್ಲೇಸ್, ನನಗೆ ತುಂಬ ಇಷ್ಟ ಆಗಿರೋ ಪ್ಲೇಸ್. ಎಸ್, ಇದು ಸೇತುವೆಯಿಂದ ಆಚೆ ಇರೋ ಗುರು ವಿಲಾಸಕ್ಕೆ ಹೋಗೋ ದಾರಿ. ತುಂಬ ಚೆನ್ನಾಗಿದೆ, ಹಚ್ಚ ಹಸಿರಿಂದ ತುಂಬಿದೆ, ತುಂಬ ಖುಷಿ ಆಗುತ್ತೆ, ತುಂಬ ನೆಮ್ಮದಿ ಸಿಗುತ್ತೆ ಈ ಪ್ಲೇಸಲ್ಲಿ. ನಂಗೆ ಯಾವಾಗಲೂ ಹೋದಾಗ ಈ ಪ್ಲೇಸಿಗೆ ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ. ಹೋಗೋಣ ಫುಲ್ ಫುಲ್.
ಇಲ್ಲಿ ನೋಡಿ ಗುರು ವಿಲಾಸದ ಹತ್ರ ನನ್ನ ಫೇವ್ರೆಟ್ ಗಾಡೆಸ್ ಶಿವ ಪಾರ್ವತಿ ಆ್ಯಂಡ್ ಶಿವ ಪಾರ್ವತಿ ಅಂದರೆ ನಂಗೆ ತುಂಬ ಇಷ್ಟ. ಸೊ ಶಿವ ಪಾರ್ವತಿ ನಂದಿ ಮತ್ತು ಶಂಕರಾಚಾರ್ಯರದ್ದು ಪ್ರತಿಮೆ ಇತ್ತು. ಸೊ ಅದನ್ನು ವಿಡಿಯೋ ಮಾಡಿದೆ. ನೋಡಿ ಇದೆ ಗುರು ವಿಲಾಸ. ಗುರುಗಳ ದರ್ಶನ ಪಡಿತಾ ಇದ್ರು ಎಲ್ಲರೂ, ತುಂಬ ರಶ್ ಇತ್ತು. ಸೊ ನಾನು ಟೆಂಪಲ್ ಒಳಗಡೆ ಎಲ್ಲ ವ್ಲಾಗ್ನ ಮಾಡೋಕ್ಕೆ ಆಗಲಿಲ್ಲ. ಟೆಂಪಲ್ ಒಳಗಡೆ ಎಲ್ಲ ನಾನು ಮೊಬೈಲ್ನ ಯೂಸ್ ಮಾಡಲಿಲ್ಲ. ಸೊ ಟೆಂಪಲ್ ಒಳಗಡೆ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಟ್ಟು ಈ ಬ್ಯೂಟಿಫುಲ್ ವ್ಲಾಗ್ನ ಮಾಡಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟ ಆದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಪ್ಲೀಸ್ ನಿಮಗೆ ಪರಿಚಯ ಇರೋರಿಗೂ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಆ್ಯಂಡ್ ಮೀನುಗಳು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ತುಂಬ ಮೀನುಗಳಿದ್ದಾವೆ. ಸೊ ಪ್ರತಿ ಸಾರಿ ಹೋದಾಗಲೂ ಮಂಡಕ್ಕಿ ಆ್ಯಂಡ್ ಸ್ವೀಟ್ಸ್ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತವೆ. ಅದನ್ನು ನೋಡೋದಕ್ಕೆ ಒಂದು ಖುಷಿ, ಮಜಾ. Thanks for watching. Keep supporting. ಅಥವಾ ನೋಡಿ ಇಲ್ಲಿ ಕೆಳಗಡೆ ನೋಡ್ರಿ. അങ്ങോട്ട് പോകണ്ടോ ആദ്യം പോവും. അന്നെ ചോദിച്ചോ మొత్తం మీరు ఇరుತ್ತಲ್ಲ ಮತ್ತೆ ಹೋಗಿ ಒಳಗೆ ಬೇಗ. ನಂತರ ಮಧ್ಯಾಹ್ನ ದೇವ್ರ ಪ್ರಸಾದನ ಸೇವಿಸಿ ಖುಷಿಯಿಂದ ಅಲ್ಲಿರೋ ಕೆಲವೊಂದಷ್ಟು ಪಿಕ್ಸ್ಗಳನ್ನ, ಫೋಟೋಗಳನ್ನ ತೆಗೆದು ಸಂತೋಷದಿಂದ ಮನೆಗೆ ಹೊರಟ್ವಿ. ಇವತ್ತಿನ ದಿನ ತುಂಬ ಸುಂದರವಾಗಿತ್ತು ಫ್ರೆಂಡ್ಸ್. ಅಂಟಿಲ್ ದೆನ್ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಸೈನಿಂಗ್ ಆಫ್, ಲವ್ ಯು ಆಲ್. ಇಟ್ಸ್ ಮೀ ದೀಕ್ಷಾ. ಲಾಟ್ಸ್ ಆಫ್